ಇಲ್ಲಾಂದ್ರೂ 1 ತಿಂಗಳು ನಾವು ನಾನ್ ವೆಜ್ ತಿನ್ನಲ್ಲ. ವೀಕ್ ಆದಮೇಲೆ ಖಾರದ ಪುಡಿಗೆ ಇವಾಗ ರೆಡಿ ಮಾಡ್ತಾ ಗೈಸ್ ಕರ್ಬೇವಿನ ಸೊಪ್ಪು. ನನಗೆ ಖಾರದ ಪುಡಿ ಕೆಂಪು ಇರಬೇಕು. ಆದಷ್ಟು ನೀವೇ ಮನೇಲೆ ಪ್ರಿಪೇರ್ ಮಾಡ್ಕೊಳ್ಳಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಾವನ ಲೋಕೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶ್ರಾವಣ ಪೂಜೆ ಗಾಯ್ಸ್. ಇಲ್ಲಾಂದ್ರೂ 1 ತಿಂಗಳು ನಾವು ನಾನ್ ವೆಜ್ ತಿನ್ನಲ್ಲ. ಬಿಕಾಸ್ ನಮ್ಮ ಮನೆ ದೇವರು ವೆಂಕಟೇಶ್ವರ ಆಗಿರೋದ್ರಿಂದ ಆಲ್ಮೋಸ್ಟ್ ನನ್ನ ಕಂಟಿನ್ಯೂಸ್ ಫಾಲೋ ಮಾಡ್ತಿದ್ರೆ ನನ್ನ ವಿಡಿಯೋಗಳನ್ನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನನ್ನ ಆರಾಧ್ಯ ದೈವ ವೆಂಕಟೇಶ್ವರ ಅಂತ. ಬಟ್ ಅದನ್ನು ಬಿಟ್ಟು ನಮ್ಮ ಮನೆ ದೇವರು ವೆಂಕಟೇಶ್ವರ. ಹಾಗಾಗಿ ಶ್ರಾವಣದಲ್ಲಿ 1 ತಿಂಗಳು ನಾವು ತಿನ್ನಲ್ಲ. ನನ್ನ ವಾಯ್ಸ್ ಬೇರೆ ಥರ ಬರ್ತಾ ಇರಬೇಕು ಬಿಕಾಸ್ ನನಗೆ ಹುಷಾರಿಲ್ಲ, ಕೋಲ್ಡ್ ಆಗಿದೆ. ಫಸ್ಟು ನನ್ನ ಮಗಳು ಹುಷಾರು ತಪ್ಪಿದ್ಲು, ಅದಾದಮೇಲೆ ನನ್ನ ಮಗ ಹುಷಾರು ತಪ್ಪ, ಅದಾದಮೇಲೆ ನಾನು ಹುಷಾರು ತಪ್ಪಿದ್ದೀನಿ. ಕೋಲ್ಡ್ ಇದೆ ಅಷ್ಟೇ, ಬೇರೆ ಏನಿಲ್ಲ. ಕೋಲ್ಡ್ ಅಷ್ಟೇ ಇರೋದು, ಹಾಗಾಗಿ ವಾಯ್ಸ್ ಬೇರೆ ಥರ ಕೇಳಿಸ್ತಾ ಇರ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿ ಮಗನ ಕೈಲಿ ಉಲಾರ ಮಾಡಿಸ್ಬೇಕು. ಮಾಡಿಸಿ ಪ್ರಸಾದ ರೆಡಿ ಮಾಡಿ ಎಡೆ ಇಟ್ಟು ಪೂಜೆ ಮಾಡಬೇಕು. ಮಾಡೋಣ ಬನ್ನಿ, ಅಲ್ಲಿ ಸಿಗ್ತೀನಿ. ಒಂದು ಹೇಳೋದನ್ನೇ ಮರೆತೆ, ಥ್ಯಾಂಕ್ ಯು. 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ನನ್ನ ಮಗನಿಗೆ ಪಂಚೆ ಉಡಿಸಿದ್ದೆ, ಅದು ಪಂಚೆ ಕಂಫರ್ಟ್ ಇಲ್ಲ ಅಂತ ಅಂದ್ಬಿಟ್ಟು ಮಾಮೂಲಿ ಔಟ್ಫಿಟ್ಟಲ್ಲಿ ಬಂದು ಅಡ್ಬೀಳ್ತಿದ್ದಾನೆ ಗೈಸ್. ಏನು ಎಷ್ಟೊಂದು ಭಕ್ತಿ ಉಕ್ಕಿ ಹರಿದ್ಬಿಟ್ಟಿದೆ ನೋಡಿದ್ರೆ. ತೀಟೆ ಮಾಡ್ತಿದ್ದ ಏನೋ, ಬೈಕೊಂಬಂದೆ ಅಷ್ಟೊತ್ತಿಗೆ ಅಡ್ಬಿದ್ಬಿಟ್ಟಿದ್ದಾನೆ. ಬೈತಾಳೆ ಅಮ್ಮ ಅಂದ್ಬಿಟ್ಟು ಡವ್ ಮಾಡ್ತಿದ್ದಾನೆ ಅಷ್ಟೇ. ಮತ್ತು ಉಲಾರ ಎತ್ತಿದ್ದು 3 ಮನೆ ಅಷ್ಟೇ. ನಮ್ಮ ಮನೆ ಹತ್ರನೇ 3 ಮನೆ ಎತ್ಕೊಬಂದಿದ್ದು. ಅದರಲ್ಲೇ ಸಿಹಿ ಪೊಂಗಲ್ ಮಾಡಿಬಿಟ್ಟು ದೇವ್ರ ಹತ್ರ ಎಡೆ ಇಟ್ಟಿದ್ದೆ. ಎಡೆ ಇಟ್ಬಿಟ್ಟು ಉಲಾರ ಎತ್ತಕ್ಕಿಂತ ಮುಂಚೆ ಗಾಯ್ಸ್ ನನ್ನ ಮಗನಿಗೆ ನಮ್ಮ ಮನೆಯಿಂದ 3 ಬಾಕ್ಸೆ ಅಕ್ಕಿ ಹಾಕಿ ಪೂಜೆ ಮಾಡಿ ಅವ್ನ ಕಾಲನ್ನ ಸಣ್ಣ ಮಾಡ್ಕೊಳ್ತೀನಿ. ನಮ್ಮ ಮೆದು ಅಂತೂ ಅವ್ನು ಹಿಡಿಯೋಕ್ಕಾಗಲ್ಲ, ಪಂಚೆ ಬೇಡ ಅಂತ ಹೇಳ್ತಿದ್ದ. ಅಯ್ಯೋ ಸಖತ್ ಈ ಸಲ ಅಂತೂ ತುಂಬ ಹಿಂಸೆ ಕೊಟ್ಬಿಟ್ಟ. ಹೋದ ಸಲನೇ ಪರವಾಗಿಲ್ಲ, ಸುಮ್ಮನೆ ಮಾಡಿಸ್ಕೊಂಡ. ಅವಾಗೆಲ್ಲ 1-2 ವರ್ಷ ಐತೇನೋ. ಈಗಂತೂ ಈಗ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾನೆ. ಅದು ಮಾಡಿಸೋದಕ್ಕೆ ಸಾಕಾಗೋಯ್ತದೆ. ಕುಶನಿನ ವೀಡಿಯೋ ಮಾಡಿ ಮಗಳೇ ಅಂತ ಅಂದ್ಬಿಟ್ಟು ಕುಶನಿ ಕೈಲಿ ಫೋನ್ ಕೊಟ್ಟಿದ್ದೆ. ಅವಳು ನೋಡಿ. ಆದರೂ ಪರವಾಗಿಲ್ಲ, ಅದ್ರ ವಯಸ್ಸಿಗೆ ಸುಮಾರಾಗಾದರೂ ಪರವಾಗಿಲ್ಲ, ಒಂದು ರೇಂಜಿಗೆ ಮಾಡಿದ್ದಾಳೆ. ನಾನೇನು ಮಾಡೋಕ್ಕಾಗುತ್ತೆ. ಟ್ರೈಪ್ಯಾಡ್ ನಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಗೈಸ್, ಹಾಗಾಗಿ ಟ್ರೈಪ್ಯಾಡ್ಗೂ ಹಾಕಲಿಲ್ಲ. ಕುಶನಿಗೆ ಕೊಟ್ಟೆ ವೀಡಿಯೋ ಮಾಡು ಅಂತ ಅಂದ್ಬಿಟ್ಟು. ನಾನು ಪ್ರೆಗ್ನೆಂಟ್ ಇದ್ದಾಗ ಅಂದ್ಕೊಂಡಿದ್ದೆ ಎಲ್ಲ ಒಳ್ಳೆಯದಾದರೆ ಶ್ರಾವಣದಲ್ಲಿ ನನಗೆ ಗಂಡು ಮಗು ಏನಾದರೂ ಇದ್ದರೆ, 2 ಹೆಣ್ಮಕ್ಳಾದರೆ ಮಾಡಿಸಲ್ಲ ದೇವ್ರೆ. ಒಬ್ಬ ಮಗ ಅಥವಾ 2 ಗಂಡು ಮಕ್ಕಳಾದರೆ 2 ಕೈಲೂ ಮಾಡಿಸ್ತೀನಿ. ಒಬ್ಬ ಮಗ ಆದರೆ ಅವನ ಕೈಲೇ ಮಾಡಿಸ್ತೀನಿ. ಮಾಡಿಸ್ಬಿಟ್ಟು ಶ್ರಾವಣದಲ್ಲಿ ಅವನಿಗೆ ಬುದ್ಧಿ ಬಂದು ನಾನು ಮಾಡಲ್ಲ ಸಾಕು ಅನ್ನೋವರೆಗೂ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಹೀಗೆ ಪೂಜೆ ಮಾಡಿಬಿಟ್ಟು ಕಾಲನ್ನ ಸಣ್ಣ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಏನಿರುತ್ತೆ ನಾಣ್ಯ ಅದನ್ನು ಹಾಕ್ತೀನಿ. ಮತ್ತು ಬೇರೆಯವ್ರ ಮನೆ ಏನಾರು ದುಡ್ಡು ಹಾಕಿದ್ರೆ ಅದನ್ನು ಅಷ್ಟೇ ಹಾಗೆ ಎತ್ತಿಡ್ತೀನಿ. ಅದನ್ನು ನಾವಿನ್ನು ತಿರುಪತಿಗೆ ಹೋಗ್ಬೇಕಾದ್ರೆ ಒಂದು ಬಟ್ಟೆಯಲ್ಲಿ ಕಟ್ಕೊಂಡು ಅದನ್ನು ತಗೋಗಿ ತಿರುಪತಿ ಮಾಮೂಲಿ ಇದಕ್ಕೆ ಹಾಕ್ತೀವಿ ಗೈಸ್. ಅದು ಬಿಟ್ಟು ಆ ದುಡ್ಡನ್ನ ಕರ್ಪೂರ ಗಂಧದ ಕಡ್ಡಿ ಬಳಸೋದಾಗಲಿ ಮತ್ತೊಂದಕ್ಕೆ ಬಳಸೋದಾಗಲಿ ಆ ಥರ ಎಲ್ಲ ನಾನು ಮಾಡಲ್ಲ. ಅದೇ ದುಡ್ಡು ಸೇಫಾಗಿ ಎತ್ತಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಡ್ತೀನಿ. ಆ ದುಡ್ಡನ್ನ ನೆಕ್ಸ್ಟು ನಾವು ತಿರುಪತಿಗೆ ಹೋದಾಗ ಅದೇ ದುಡ್ಡನ್ನ ದೇವ್ರ ಹುಂಡಿಗೆ ಹಾಕ್ತೀವಿ. ಹಂಗೆ ನಡಿ ನಡಿ ಈಚೆಗೆ ಬಾ ಗೈಸ್. ಇಲ್ಲ ಅಂದರೂ ಒಂದು 20 ಡೇಸಾ ಇಲ್ಲ, 1 ವೀಕ್ ಆಗಿದೆ ಅಷ್ಟೇ. 1 ವೀಕ್ ಆದಮೇಲೆ ಖಾರದ ಪುಡಿಗೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಚಿಕ್ಕ ಅಂತ ಅಂದ್ಬಿಟ್ಟು ಸ್ವಲ್ಪ ಜೀರಿಗೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಹಾಗೆ ಜೀರಿಗೆ ಕರ್ಬೇವಿನ ಸೊಪ್ಪು ಇದು ಹೇಗಾಗತ್ತೆ ನೋಡಿ. ಇವಾಗ ಸ್ವಲ್ಪ ಹಾಗೆ ಬಟ್ಟೆಲಿ ಒರೆಸ್ಬಿಟ್ಟು ಹಾಕಿ. ನಾನು ಫುಲ್ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಏನು ಮಾಡಲಿ ಮರ್ತೋಗ್ಬಿಡ್ತು ವಿಡಿಯೋ ಮಾಡ್ಕೊಳ್ಳೋದು.
ಕಡಲೆಕಾಳು, ಮೆಂತ್ಯ, ಜೀರಿಗೆ ತೋರಿಸ್ದೆ, ಮೆಣಸು, ಕಡಲೆಕಾಳು, ಮೆಂತ್ಯ, ಚಕ್ಕೆ, ಆಮೇಲೆ ಹುರ್ಗಡ್ಲೆ, ಸಾಸಿವೆ ಇಷ್ಟು ಹಾಕಿದ್ದೀನಿ ಗೈಸ್. ಕಡಲೆನ ಬಿಟ್ಟು ಇನ್ನು ಮಿಕ್ಕಿದವನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದೀನಿ. ಚಕ್ಕೆನೂ ಲೈಟಾಗಿ ಬಿಸಿ ಮಾಡಿದೆ. ನೋಡಿ ಗೈಸ್, ನೀರಿನ ಅಂಶ ಎಲ್ಲ ಹೋಗ್ತಿದೆ, ನೀರಂಗೆ ಕಾಣಿಸ್ತಿದೆ ಅಲ್ವಾ, ಈ ಥರ ಹೋಗುತ್ತೆ. ಅದೇ ಪಟ ಅನ್ಸಿಡ್ದು ಡ್ರೈ ಆಗುತ್ತೆ, ಜಾಸ್ತಿ ಏನು ಆಗ್ತಾಯಿಲ್ಲ, ಲೈಟಾಗೇನೆ. ಇಲ್ಲ ಅಂದರೂ ಇದು ನನಗೆ ಹತ್ತತ್ರ 1 ವರ್ಷದವರೆಗೂ ಬರುತ್ತೆ ಖಾರದ ಪುಡಿ ಇವಾಗ ಬಿಡಿಸಿದ್ರೆ. ಈ ಸಲ ಜಾಸ್ತಿ ಬಿಡಿಸಿದ್ದೀನಿ, ಜಾಸ್ತಿ ದಿನ ಬರಲಿ ಅಂತಾನೆ. ಇದು ಹಸಿ ಫುಲ್ ಹೋಗ್ಬೇಕು ಗೈಸ್. ಈ ಥರ ಇದೆ ಅಲ್ವಾ, ಇದನ್ನ ಎತ್ಕೊಬಿಡ್ಬೇಕು. ಇದನ್ನ ಯಾಕೆಂದರೆ ದಿಂಡು ಹಸಿ ಇರುತ್ತಲ್ವಾ, ಆ ಥರ ಕಡ್ಡಿಗಳೆಲ್ಲ ಇದ್ರೆ ಅವು ನೀರಿನ ಅಂಶ ಇದ್ರೆ ಖಾರದ ಪುಡಿ ಹಾಳಾಗುತ್ತೆ. ಬೇಕಾದ್ರೆ ಸುಮಾರು ಜನ ಹಾಕ್ತಾರೆ. ನಮ್ಮ ಅಮ್ಮ ಎಲ್ಲ ಕರ್ಬೇವಿನ ಸೊಪ್ಪು ಹಾಕಲ್ಲ. ಸ್ವಲ್ಪ ಜನ ಹೇಳ್ತಾರೆ ಮದುವೆಗಳು, ಫಂಕ್ಷನ್ಗಳಿಗೆ ಅವಾಗ ಅವಾಗ ಇದು ಮಾಡೋಕ್ಕೆ ಸರಿ, ಬಟ್ ತಿಂಗಳಾನ್ಗಟ್ಲೆ ಯೂಸ್ ಮಾಡೋಕ್ಕೆ ಕರ್ಬೇವು ಹಾಕಲಿಲ್ಲ ಅಂದರೂ ಆಗುತ್ತೆ ಅಂತ ಹೇಳ್ತಾರೆ. ನಾನು ಇರಲಿ ಚೆನ್ನಾಗಿರುತ್ತೆ ಹಾಕ್ತಾರೆ. ಕರ್ಬೇವು ಎಲ್ಲದಕ್ಕೆ ಹಾಕಿದ್ರು ಚೆನ್ನಾಗಿರುತ್ತೆ ಗೈಸ್, ಆಲ್ಮೋಸ್ಟ್. ಬಟ್ ಹಸಿ ಸ್ಮೆಲ್ ಇಲ್ದಂಗೆ ಫುಲ್ಲು ಡ್ರೈ ಮಾಡಿ ಹಾಕ್ಬೇಕಷ್ಟೆ. ಫುಲ್ಲು ಡ್ರೈ ಆಯ್ತು ಈಗ, ಏನು ಹಸಿ ಸ್ಮೆಲ್ ಇಲ್ಲ. ಕಲ್ಲರೇ ಫುಲ್ ಚೇಂಜ್ ಆಗ್ತದೆ. ಸ್ವಲ್ಪ ಬಿಟ್ಟರು ಕಪ್ಪಾಗಿ ಹೋಗುತ್ತೆ, ಹಾಗಾಗಿ ರೋಸ್ಟ್ ಮಾಡ್ತಾ ಇರಬೇಕು. ಫಾಸ್ಟಾಗಿ ಹಿಂಗೆ ರೋಸ್ಟ್ ಮಾಡಿ ಅಷ್ಟು ಕಪ್ಪಾಗಲ್ಲ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ, ಹಾಗೆ ರೋಸ್ಟ್ ಮಾಡೋಣ. ಗ್ಯಾಸ್ನ ಆಫ್ ಮಾಡಿ ಒಂದು 5 ನಿಮಿಷ. ನೋಡಿ ಫುಲ್ಲು ಇದಾಗೋಯ್ತು ಗಟ್ಟಿಗೆ, ಕೈಯಲ್ಲೇ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಪುಡಿಯಾಗಿ ಹೋಗುತ್ತೆ. ಆ ಥರ ಆಯಿತು. ಲೈಟಾಗಿದೆ, ಜಾಸ್ತಿ ಏನು ಹಾಕಿಲ್ಲ ನಾನು. ಕರಿಬೇವು ಸ್ವಲ್ಪನೇ ಹಾಕಿರೋದು. ನೋಡಿ ಇಲ್ಲಿ ಒಣಗಿದಾಗ ಹೆಂಗಾಗುತ್ತೆ ತರಿ, ಆ ಥರ ಆಗೋಯ್ತು. ಇಲ್ಲಿ ಪುಡಿನೇ ಆಗುತ್ತೆ. ಇದನ್ನ ಇವಾಗ ಮುಚ್ಚಳ ತೆಗಿಯೋ. ಇಲ್ಲಿ ಸುಮ್ಮನಿರೋ. ನೋಡಿ ನನ್ನ ಮಗ ತಗೊಂಡು ಕಡಲೆನ ಮೇಯ್ತಾ ಇದ್ದಾನೆ. ನಾನು ಅರಿಶಿನ ಕೆಚ್ಚಾಕಿದ್ರೆ ಆಗೋದೇನೋ, ಹಂಗೆ ಹಾಕ್ಬಿಟ್ಟಿದ್ದೀನಿ ಕೊನೆ ಅರಿಶಿನ. ಬುಡವಾ ಅರಿಶಿನ ಕತ್ತ ಹಾಕು. ಇದುಮ್ಮ ನಿನ್ಗೆ ಏನು ಮಾಡೋಕ್ಕೆ, ನಿಮಗೆ ಖಾರದ ಪುಡಿ ಕೆಂಪು ಇರಬೇಕು ಒಟ್ಟು, ಇಲ್ವಾ? ಮಿಷಿನೂ ಗೊತ್ತಾಗ್ದಂಗೆ ಕೆಳಿಗೆ ಹಾಕ್ಬಿಡ್ತೀನಿ ನೀರು ಅರಿಶಿನ, ಆವಾಗ ಗೊತ್ತಾಗಲ್ಲ. ಇಲ್ಲಾಂದರೆ ಮಿಷಿನ್ ಹಾಳಾಯ್ತದೆ ಅಂತ ಪುಡಿ ಮಾಡ್ಕೊಬರೋದಲ್ವಾ ಅಂತ ಅಲ್ಲೇ ತಿಂತಾರೆ. ಆದರೂ ಒಂದೊಂದು ಕಾಣಿಸ್ತದೆ. ಚಕ್ಕೆ ಯಾಕೋ ತಿಂತಾ ಇದೀಯಾ? ಹಾಕು ಮಗ್ನೆ, ಖಾರವಾಗೈತಲ್ಲ ಅದಕ್ಕೆ ತಿನ್ನೋದು. ನೋಡಲ್ಲ ಹಂಗೆ ತೇವ ಮಾಡ್ಬಿಟ್ಟು ಹಾಕ್ಬಾರ್ದು, ಪುಡಿ ಹಾಳಾಯ್ತದೆ. ಎಂದ್ಲು ಮಾಡ್ಬಿಟ್ಟು ಹಾಕ್ಬಾರ್ದು. ಖುಷಿ ಯಾಕೆ
ತಲೆ ತಿಂತಾರೆ ಗೈಸ್. ಒಸಿಗೋಳು ಇದಿಲ್ಲ, 2 ದಿನ ಸ್ಕೂಲ್ ರಜಾ ಕೊಟ್ಬಿಟ್ಟು ಪ್ರಾಣ ತಿಂದ ಹಾಕ್ಬಿಟ್ಟವ್ರೆ. ಇನ್ನೇನಾದರೂ ಮರ್ತಿದ್ದೀನ, ಎಲ್ಲಾನು ಹಾಕಿದ್ದೀನಿ ಇಷ್ಟೇ ಗೈಸ್. ಇದಕ್ಕೆ ಒಣಮೆಣ್ಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಸಾಂಬಾರು ಹಾಕ್ತೆ ಅಲ್ವಾ ನಾನು. ಮೇನ್ ಇಂಗ್ರೀಡಿಯೆಂಟ್ಸ್ನೇ ಮರ್ತ್ಬಿಟ್ಟೆ. ಧನ್ಯನ ಹಾಕಿದ್ದೀನಿ, ಧನ್ಯ. ಖಾರ ಆಯ್ತದ ಹೋಗ್ರಮ್ಮ, ಕೆಂಬರುತ್ತೆ ಆ ಕಡೆಗೆ. ಖುಷಿಮಾ, ಖುಷಿ, ಖಾರ ಆಯ್ತದ ಹೋಗವ. ಇಷ್ಟ ಎಲೆ ಬಿಡು ಮಗನೇ, ಮುಚ್ಚಿಬಿಡೋಣ. ಇಲ್ಲ ಮಗನೇ ಅರಿಶಿನ ಕಾಣಿಸಿದ್ರೆ ಮಿಲ್ನೋ ನಮೇಲೆ ಸುಮ್ಮನೆ ರೇಗ್ತಾನೆ. ಸುಮಾರು ಇದು ನನಗೆ 1 ವರ್ಷದವರೆಗೂ ಬರುತ್ತೆ. ಖಾರಾಗುತ್ತೆ ಹೋಗವ ಕಡೆ. ಕಾಣಿಸ್ತಲ್ಲ ಅಲ್ವಾ ಮ್ಯಾನೇಜ್ಮೆಂಟ್. ಓ, ಇಲ್ಲೇ ಒಂದಿದೆ. ಒಂದು ಇದು ಮಾಡೋಕ್ಕೋದ್ರೆ ಒಂದು ಕಾಣಿಸ್ತಿದೆ. ಓಕೆ, ಮ್ಯಾನೇಜ್ ಬಾಕ್ಸ್ ಇದೆ ಗೈಸ್. 1 ವರ್ಷ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ನಮ್ಮನೆ ನಾನ್ ವೆಜ್ ಜಾಸ್ತಿ ಮಾಡೋದ್ರಿಂದ ಫಿಶು, ಚಿಕನ್, ಮಟನ್. ಅಲ್ಲಿ ಪೆನ್ನಲ್ಲಿ ಯಾರು ಬರ್ದಿದ್ದು? ಬಾಕ್ಸ್ ಮೇಲೆ ಪೆನ್ನಲ್ಲಿ ಯಾರು ಬರ್ದಿದ್ದು? ಈ ಥರ ಬುದ್ಧಿ ಬಿಡೋದೇ ಇಲ್ವಲ್ಲ ನಿಮ್ದು. ಅಲ್ಲಿ ಬಟ್ಟೆ ಕೊಡು. ಅದು ಹೋಗ್ತೇನೋ ಇಲ್ಲ, ಅದು ಯಾವ್ದ್ರಲ್ಲಿ ಗೀಜಿದ್ರು ಅಷ್ಟು ಬೇಗ ಇದು ಬಿಡಬೇಕು. ಅದು ಏನೋ ಕಲರ್ ಹೋಗ್ತೇನೆ ಇಲ್ಲ. ನಮ್ಮ ಖಾರದ ಪುಡಿ ಕತೆ ಗೈಸ್. ಇಲ್ಲಿ ಬಿಡಿ, ಆಮೇಲೆ ನಾನು ನೋಡಿಸ್ತೀನಿ ನೀರಾಕಿ. ಇದು ಯಾರು ಮುಟ್ಟಂಗಿಲ್ಲ. ಓಕೆ, ಬಿಡಿಸ್ಕೊ ಬಂದ್ಮೇಲೂ ಅಷ್ಟೇ. ಬಂದ್ಮೇಲೂ ಅಷ್ಟೇ ಗೈಸ್. ಅಂದರೆ ಖಾರದ ಪುಡಿಗೆ ಸ್ವಲ್ಪ ಹಳ್ಳುಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇಟ್ಬಿಡಿ. ಅದು ಕೆಡಲ್ಲ, ಎಷ್ಟು ದಿನ ಆದ್ರೂ ಕೆಡಲ್ಲ, ಚೆನ್ನಾಗಿರುತ್ತೆ. ನಮ್ಮನೆ ಲಾಸ್ಟ್ ಟೈಮ್ ಖಾರದ ಪುಡಿ ತುಂಬಾ ಚೆನ್ನಾಗಿತ್ತು. ಇನ್ನೊಂದು 2-3 ಟೈಮ್ಸ್ ಬೇಳೆ ಸಾಂಬಾರು ಈ ಥರ ಆಗುತ್ತೆ ಅಷ್ಟೇ, ಆಮೇಲೆ ಖಾಲಿಯಾಗಿ ಹೋಗುತ್ತೆ. ಹಾಗಾಗಿ ಈಗಲೇ ಬಿಡಿಸ್ಬಿಡೋಣ ಅಂತ ಬಿಡಿಸಿದ್ದು ನಾನು. ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ವರ್ಕ್ ಮಾಡ್ತಾ ಇರ್ತಾರಲ್ಲ ಅಂಥವ್ರು ಆಲ್ಮೋಸ್ಟ್ ಅಂಗಡಿಯಲ್ಲಿ ತೊಗೊಳಕ್ಕೆ ಈ ಥರ ಎಲ್ಲ ಇದು ಮಾಡ್ತೀರಾ. ಅದ್ರ ಬದಲು ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ. ಟೈಮೇ ಆಗಲ್ಲ ಗೈಸ್, ಎಷ್ಟು ಬೇಗ ಆಗೋಗುತ್ತೆ ಗೊತ್ತಾ. ಈ ಯೂಟ್ಯೂಬಲ್ಲಂತೂ ಎಷ್ಟು ಖಾರದ ಪುಡಿ ಇದಂತೆ, ರಾಗಿ ಸರಿ, ಅದು ಇದು ಅಂತ ಎಷ್ಟು ರೆಮಿಡೀಸ್ಗಳಿದ್ದಾವೆ. ಅವೆಲ್ಲನೂ ನೋಡ್ಕೊಂಡು ಆದಷ್ಟು ನೀವೇ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಹೊರಗಡೆ ತರೋದೆಲ್ಲ ಅದೆಲ್ಲ ನೀಟ್ ಮಾಡಿರ್ತಾರೋ ಇಲ್ವೋ, ಹೆಂಗೆ ಮಾಡಿರ್ತಾರೋ. ಅಂದರೆ ಅವರೆಲ್ಲ ಜಾಸ್ತಿ ಮಾಡೋದಲ್ವಾ, ಹೈಜೀನ್ಗೆ ಸಪೋರ್ಟಿವ್ ಆಗಿ ಮಾಡಲ್ಲ, ಹೈಜಿನಿಕ್ ಆಗಿ ಮಾಡಲ್ಲ. ಹಾಗೆ ಆದಷ್ಟು ನೀವೇ ಇವನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ. 1 ಇಯರ್ ಅಂತೂ ಪಕ್ಕ ಬರುತ್ತೆ. ನನಗೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಸ್ವಲ್ಪನೇ ಫಸ್ಟ್ ಮಾಡ್ಕೊಳ್ಳಿ. ಅದೇನಾದ್ರು ಚೆನ್ನಾಗಿ ಬಂತು ಅಂದರೆ ಆಮೇಲೆ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ. ಓಕೆ ಗೈಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೊಂದು ಸ್ಮಾಲ್ ವಿಡಿಯೋ. ನನ್ನ ಶ್ರಾವಣ ಮಾಡಿದ್ದು ಮತ್ತು ಒಂದು ಖಾರದ ಪುಡಿದು ಹಾಗೆ ರ್ಯಾಂಡಮ್ ಆಗಿ ತೋರಿಸ್ದೆ. ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬೇಕಾದರೆ ಕಂಪ್ಲೀಟಾಗಿ ನೆಕ್ಸ್ಟ್ ಮಾಡಿಸಿದಾಗ ತೋರಿಸ್ತೀನಿ. ಥ್ಯಾಂಕ್ ಯು 500 ಫ್ಯಾಮಿಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಒಂದು ವಿಡಿಯೋದ ಹಿಂದೆ ಇಲ್ಲಾಂದ್ರೆ ನಮ್ಮ ಪರಿಶ್ರಮ 2-3 ಗಂಟೆ ಟೈಮ್ ಇರುತ್ತೆ. ಆ ಪರಿಶ್ರಮಕ್ಕೆ ಒಂದು ಬೆಲೆನ ಕೊಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ವಿಡಿಯೋನ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.